ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ಸರೋವರ ಅಲ್ಲ ಮನೋಜ್ ಸರೋವರ. ನಮಸ್ತೆ ಸ್ನೇಹಿತರೆ, ನಾವಿವತ್ತು ಸಿಗ್ತಾ ಇದೀವಿ ಅಂಬಿಕಾ ಗೌಡ ಯೂಟ್ಯೂಬ್ ಚಾನಲ್ ಅವರ ಜೊತೆ ಇಲ್ಲಿ. ಆದ್ರೆ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗ್ತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡ್ಬೇಕು. ನಮ್ ಡೈರೆಕ್ಟರ್ ಕೂಡ ಇಲ್ಲೇ ಇದಾರೆ, ಹೀರೋಯಿನ್ ಇಲ್ಲೇ ಇದಾರೆ, ಅಂಬಿಕಾ ಗೌಡ ಇಲ್ಲೇ ಇದಾರೆ. ನಮ್ ಭಾರಿ ಖುಷಿ ಆಗ್ತಾ ಇದೆ. ಬಾಯಿ ಮಣ್ಣಾಕ. ಪ್ರಿಯ ವೀಕ್ಷಕರೇ, ನಾವಿವತ್ತು ಬರ್ತಾ ಇದೀವಿ ಹಾಸನದ ಒಂದು ಪಾರ್ಕಿಗೆ. ಈ ಪಾರ್ಕ್ ನ ಇತಿಹಾಸ ಏನಪ್ಪಾ ಅಂತ ಅಂದ್ರೆ, ಚೋಳರು ಮತ್ತೆ ಕದಂಬರು ಒಂದಿನ ಏನ್ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಅವತ್ತೇನಾಗುತ್ತೆ ಅಂದ್ರೆ, ಕೇಳಿಸ್ತಾ ಇದೆಯಾ ಅಂತ. ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ವಿಷಯ, ಹಾಸನಲ್ಲಿ ಒಬ್ಬ ಯುವ ಡೈರೆಕ್ಟರ್ ಹುಡ್ತಾ ಇದ್ದಾರೆ. ನನಗೆ ಭಾರಿ ಖುಷಿ ಆಗ್ತಾ ಇದೆ. ಆ ಡೈರೆಕ್ಟರ್ ನಮ್ ಜೊತೆ ಇದ್ರೆ, ಅವರ ಸಂದರ್ಶನ ಮಾಡ್ತಾ ಇದ್ದೀನಿ. ಡೈರೆಕ್ಟರೇ, ನಿನ್ ಬಾಯಿಗಿಷ್ಟು ಮಾತಾಡಿ. ಅವ್ರಿಗೆ ಸಂಕೋಚ ಜಾಸ್ತಿ. ಹಲೋ ಡೈರೆಕ್ಟರ್. ನನಗೂ ಇದಕ್ಕೆ ಏನು ಸಂಬಂಧ ಇಲ್ಲ, ನಾನು ತುಂಬಾ ಒಳ್ಳೆ ಹುಡುಗ. ಅವ್ರು ತುಂಬಾ ಒಳ್ಳೆ ಹುಡುಗ ಅಂತೆ, ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಅಷ್ಟೇ ಅಷ್ಟೇ ಅಂತೆ, ಸ್ವಲ್ಪ ಒಳ್ಳೆ ಹುಡುಗ. ಹೀರೋಯಿನ್ ಇದಾರೆ. ಯಾರಲ್ಲ ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಒಂಚೂರು ಜಾಸ್ತಿ ಮೇಕಪ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇಡಮ್, ನಿಮ್ಮ ಹೆಸರು? ಡೈರೆಕ್ಟರ್ ಡಿಸೋಜ ಅವರೇ, ಹೇಗಿದ್ದೀರಾ? ಚೆನ್ನಾಗಿರುತ್ತೆ. ಏನ್ ಮಾಡ್ಕೊಂಡಿದ್ದೀರಾ? ಏನು? ನಿಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಅಂತ ಹೇಳ್ಬಿಟ್ಟು. ಯಾವೂರು? ನಮ್ದು ಹಾಸನ. ಹಾಸನಲ್ಲಿ? ಹಾಸನಲ್ಲಿ ಅಲ್ಲೊಂದು ಊರು ಬರುತ್ತೆ ಪಕ್ಕ. ಪಕ್ಕ ಊರು. ಅಲ್ಲೇ. ನಿಮ್ಮ ಹೆಸರು? ಅವ್ರ ಹೆಸರು ನನ್ನ ಹೆಸರು ಸಹನಾ ಅಂತ. ನನ್ನ ಹೆಸರು ಸಹನಾ ಅಂತ. ಇಷ್ಟೊಂದು ನೋಡಿತಾರೆ ಹೀರೋಯಿನ್. ನೆಕ್ಸ್ಟ್ ಏನ್ ಮಾಡ್ಕೊಂಡಿದ್ದೀರಾ? ಅವ್ರು ಕೆಲಸ ಮಾಡ್ಕೊಂಡಿದ್ದಾರೆ. ಗಾರೆ ಕೆಲ್ಸನಾ? ಅಲ್ಲ, ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ ಡೈರೆಕ್ಟರ್ ಎಲ್ಲ ಹೇಳ್ತಾ ಇದಾರೆ. ನಿಮ್ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀರಾ? ನಮ್ ಮುಂದೇನ್ ಪ್ರಾಜೆಕ್ಟೇ ಮಾಡ್ತಾ ಇಲ್ಲ ನಾವು. ಇನ್ನೇನ್ ಗೆಣಸ್ ಕೀಳ್ತಾ ಇದ್ದೀರಾ? ಇಲ್ಲ, ನಾವು ಗೆಣಸ್ ಕೀಳೋದನ್ನ ಕಿತ್ತು ಕುಡ್ಡೆ ಹಾಕಿದೀವಿ ಆಲ್ರೆಡಿ. ಎಷ್ಟು ಮೂಟೆ ನೀವೇ ಎಲ್ಲ ತಗೊಳೋದ, ನೀವೇ ಹೇಳ್ಬೇಕು. ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ ಸ್ನೇಹಿತರ, ಈ 3 ಜನ ವ್ಯಕ್ತಿಗಳಿದಾರಲ್ಲ, ಏನದು ಟೈಮ್ ಸೆನ್ಸ್ ಇಲ್ದಿರೋ ವ್ಯಕ್ತಿ ಇವರು. ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿಗಳು. ಈ ವ್ಯಕ್ತಿ ಇದಾರಲ್ಲ, ಇವ್ರ ಬಗ್ಗೆ ಇಂಟರ್ವ್ಯೂ ಮಾಡೋಣ. ಮಂಡ್ಯದ ಹೈದ ನಿಮ್ಮ ಪ್ರೀತಿಯ ನೆಚ್ಚಿನ ಜೀವನ್ ಅವರು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹೇಗಿದ್ದೀರಾ ಜೀವನ್ ಅವ್ರೆ? ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ಲವ್ ಸ್ಟೋರಿ ಎಲ್ಲ ನಿಮ್ದು? ನಮ್ಗೆಲ್ಲ ಯಾರು ಬೀಳ್ತಾರ ಗುರು, ಈ ತರ ಹೇಳ್ಕೊಂಡು ಎಷ್ಟ್ ಜನ ಹುಡುಗಿರು ಹಾಳು ಮಾಡಿದ್ರು ಆ ಜೀವನನ. ನಮ್ಗೆಲ್ಲ ಯಾರು ಬೀಳ್ತಾರೆ? ನಮ್ ಮುಖ ನೋಡಿದ್ರೆ ಯಾರು ಬೀಳ್ತಾರೆ ಅಂತ ಅನ್ಸುತ್ತಾ? ನೋಡಿದ್ರ ಹೇಗೆ ಹೇಳ್ತಾನೆ ಈ ವ್ಯಕ್ತಿ, ಏನ್ ಹೇಳ್ತಾನೆ ಕೇಳ್ರಿ. ಇಂತ ತಿರ್ಗು ಹಿಂದೆ ಜುಟ್ ನೋಡ್ರಿ, ಜುಟ್ ನೋಡ್ರಿ. ಇವನ್ ವಿರಾಟ್ ಕೊಹ್ಲಿ ಅನ್ಕೊಂಡ್ಬಿಟ್ಟವ್ ಇವನ್. ರಾಹುಲ್ ವಿರಾಟ್ ಕೊಹ್ಲಿ ಅಲ್ಲ, ವಿರಾಟ್ ಕೊಹ್ಲಿ ಫ್ಯಾನ್. ಹೌದು. ಅಷ್ಟೇ. ಮತ್ತೆ ಇನ್ನೊಂದ್ ಸಮಾಚಾರ? ನೀನ್ ಹೇಳ್ಬೇಕು ಬಾವ, ನಾವೇನ್ ಹೇಳೋದು? ಶೂಟಿಂಗ್ ಯಾವ ತರ ಆಗ್ತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಶೂಟಿಂಗ್. ಭಾರಿ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ನಮ್ಮ ಹೇಮಂತ್ ಅವ್ರು ಇದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಮಂತ್ ಅವ್ರಿಗೆ ಬನ್ನಿ. ಅಂಬಿಕಾ ಗೌಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಇಂಟರ್ವ್ಯೂ ತಗೊಳ್ತಾ ಇದಾರೆ ಅಂಬಿಕಾ ಮೇಡಮ್ ಅವರು. ಹೇಳಿ, ಇದ್ರಲ್ಲಿ ನೀವ್ ಏನ್ ಅಭಿನಯ ಮಾಡ್ತಾ ಇದೀರಾ? ನಾನು ಏನ್ ಮಾಡಿದೆ ಅಂತ ಗೊತ್ತಿಲ್ಲ, ರೂಮ್ ಮೇಟ್ ಅಂತ ಅನ್ಕೊಂಡಿದ್ದೀನಿ ಸದ್ಯಕ್ಕೆ. ಏನ್ ಡೈರೆಕ್ಟರ್ ಅಂದ್ರೆ ನಿಮಗ್ ಕಲಾವಿದ್ರಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಸ್ಟೋರಿ ಇದುವರೆಗೂ ನಮಗೆ ಗೊತ್ತಿಲ್ಲ. ಸ್ಟೋರಿ ಏನಂತ ಅವನು ಏನ್ ಅನ್ಕೊಂಡಿದ್ದಾನೆ, KGF ಡೈರೆಕ್ಟರ್ ಅನ್ಕೊಂಡಿದ್ದಾನೆ ಅವನು. ತುಂಬಾ ಹೈಪ್ ಕೊಡ್ತಿದ್ದಾರೆ, ಆ ಹೈಪ್ ಪ್ರಕಾರ ಬಂದಿದೆ ಅಂತ ಅನ್ಕೊಂಡಿದೀವಿ. ಓಕೆ, ನಾವು ಮಾಡಿದೀವಿ ಏನೋ ಒಂದು ಸಣ್ಣ ಪಾತ್ರ. ನೋಡೋಣ ಹೆಂಗ್ ಬರುತ್ತೆ ಅಂತ. ಸೆಕೆಂಡ್ ಹೀರೋ, 1 ಸೆಕೆಂಡ್ ಬಂದು ಹೋಗ್ತೀರಾ ಅನ್ಸುತ್ತೆ. ಹೌದೌದು, 1 ಸೆಕೆಂಡ್ ಹೀರೋನೇ ನಾನು. ತುಂಬಾ ಖುಷಿ ಆಗ್ತಾ ಇದೆ ಇವ್ರು ಮಾತಾಡ್ಸಿ. ಇನ್ನೊಬ್ರು ಮಹಾನ್ ವ್ಯಕ್ತಿ ಇದಾರೆ. ಅವನು ಯಾವ್ದೋ ಸಲಾಗ ಮೂವಿಲಿ ಬ್ಯಾಟ್ಸ್ಮನ್ ಇದ್ದಂಗೆ. ನಿಮ್ಮ ಹೆಸರು ಸರ್? ಶುದ್ಧದ. ಯಾವೂರು? ಚನ್ನಪಟ್ಟಣ. ಅಲ್ಲಿಂದ ಇಲ್ಲಕ್ ಬಂದ್ರಿ? ಗಂಜ್ಕಾಯಕ್ಕೆ. ನೋಡಿದ್ರ ಫ್ರೆಂಡ್? ಹೌದು, ಇಬ್ಬರ ಹುಡುಗಿಯರ ಮುದ್ದಿನ ಸ್ನೇಹಿತ, ಮುಂದೆ ಆಗುವ ಪ್ರಿಯಕರ. ಆದರೆ ಆ ಕಡೆಗೆ ಹೋಗ್ತಾ ಇಲ್ಲ, ಈ ಕಡೆಗೆ ಹೋಗ್ತಾ ಇಲ್ಲ, ಸೆಂಟ್ರಲ್ ನಿಂತ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಏನ್ ಹೇಳೋದು?
ಎರಡ್ ದೋಣಿ ಮೇಲೆ ಕಾಲಿಡ್ತಾ ಇದಾರೆ. ನಾನು ಹೇಳ್ತಾ ಇದೀನಿ ಒಂದ್ ದೋಣಿ ಮೇಲೆ ಕಾಲಿಡಿ ಅಂತ, ಕೇಳ್ತಾ ಇಲ್ಲ ಇವರು. ಒಂದ್ ದೋಣಿ ಮೇಲೆ ಇವ್ರು ಕಾಲಿಡಕ್ ಹೋಗ್ತಾ ಇದಾರೆ, ಇವ್ರ ದೋಣಿ ಮೇಲೆ ಇನ್ನೊಬ್ರು ಬಂದು ಕಾಲಿಡ್ತಾ ಇದ್ದಾರೆ. ಅಂತ ಹೇಳವ್ರೆ, ನೀವು 3 ಜನ ಶಾಕ್ ಆಗ್ಬೇಕು ಈ ನನ್ನ ಮಗನಿಗೆ ಮೆಸೇಜ್ ಬರುತ್ತಾ ಅಂತ ಅದು ಮೆಸೇಜ್ ಬರುತ್ತಾ ಕಾಲ್ ಬರುತ್ತಾ? ಮೆಸೇಜ್ ಅವನಿಗೆ. ಹಾಗಂದ್ರೆ ನಿಮಗೊಂದು ಸುದ್ದಿ ಸಿಗೈತೆ. ಆ ಸುದ್ದಿ ಸೊ ಗೈಸ್, ಲೈಟ್ ಒಂದು ಶೂಟಿಂಗ್ ಮುಗ್ದಿದೆ, ಅಂದ್ರೆ ಒಂದು ಶಾರ್ಟ್ ಮೂವಿ ಮಾಡೋ ಅಂತ ಮಾಡ್ಕೊಂತಾ ಇದೀವಿ. ಗೊತ್ತಿಲ್ಲ ಏನ್ ಬರುತ್ತೆ ಅಂತ, ಸುಮ್ಮನೆ ಯಾವ್ದೋ ಒಂದು ಶಾರ್ಟ್ ಮಾಡ್ತಾ ಇದೀವಿ. ಸೊ ನೋಡಿ, ನಮ್ಮ ಟೀಮ್ ಇಟ್ಟಿದೆ. ಗೈಸ್, ಡ್ಯೂಟಿ ಮುಗಿಸ್ಕೊಂಡು ಬಂದೆ ಮನೆಗೆ. ಆ್ಯಂಡ್ ಇವಾಗ ಒಂದು ಫಂಕ್ಷನಿಗೆ ಹೋಗಬೇಕು, ಅಲ್ಲಿಗೆ ಬೇರೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ವೆರಿ ಟಯರ್ಡ್ ಅನ್ಸುತ್ತೆ. ಅದು ಹೋಗಲೇಬೇಕು, ಆಪ್ಷನ್ ಇಲ್ಲ, ಏಕೆಂದರೆ ರಿಲೇಟಿವ್ ಮದುವೆ ಅದು. ಸೊ ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಆ್ಯಂಡ್ ಅಲ್ಲಿನ ವ್ಲಾಗ್ಸ್ಗಳನ್ನ ಕೂಡ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ, ಓಕೆನಾ? ಸೊ ಆ್ಯಕ್ಚುಲಿ ಇದು ನನಗೆ ತುಂಬಾ ಸರ್ಪ್ರೈಸಿಂಗ್ ಆದಂಥ ವಿಡಿಯೋ ಆಗಿರುತ್ತೆ. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಶೂಟಿಂಗ್ಸ್ ಎಲ್ಲ ಮಾಡ್ತಾರೆ ಅಂತ, ಶಾರ್ಟ್ ಮೂವೀಸ್ ಮಾಡ್ತಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಸೊ ಸಡನ್ನಾಗಿ ನಿನ್ನೆ ಕಾಲ್ ಮಾಡಿಬಿಟ್ಟು ಇವತ್ತು ಶೂಟಿಂಗ್ ಇದೆ, ಬೆಳಗ್ಗೆ ಬೇಗ ಬನ್ನಿ ಅಂತ ಅಂದ್ಬಿಟ್ರು. ಸೊ ಏನು ಅಂತಲೂ ಕೂಡ ಹೇಳಿಲ್ಲ, ಯಾವ ಕಾಸ್ಟ್ಯೂಮ್ ಹಾಕೊಂಡು ಬರಬೇಕು ಅಂತ ಏನೂ ಹೇಳ್ತಾ ಇಲ್ಲ. ನಾರ್ಮಲಾಗಿ ಹೆಂಗೆ ಬರ್ತೀರಾ ಹಂಗೆ ಬನ್ನಿ ಸಾಕು, ರೆಡಿ ಆಗಿಬಿಟ್ಟು ಅಂತ ಅಂದರು. ಓಕೆ ಅಂತ ರೆಡಿ ಆಗಿಬಿಟ್ಟು ಹೋದ್ವಿ. ಒಂದು ಸೀನ್ ಹೇಳಿದ್ರು ಹೀಗೆ ಇರುತ್ತೆ ಅಂತ. ಸೊ ಅದು ಓಕೆ ಅಂತ ರೆಡಿ ಮಾಡಿಕೊಟ್ವಿ. ಸೊ ಸೀನ್ ಎಲ್ಲ ಮುಗಿದ್ಮೇಲೆ ಅಟ್ಲೀಸ್ಟ್ ಸ್ಟೋರಿನಾದ್ರು ಹೇಳ್ಬೇಕಲ್ವ, ಏನು ಸ್ಟೋರಿ ಎತ್ತ ಅಂತ. ಸೊ ಏನೂ ಹೇಳ್ತಾ ಇಲ್ಲ ಸ್ಟೋರೀಸ್ ಏನು ಅಂದ್ಬಿಟ್ಟು. ಸೊ ಐ ಡೋಂಟ್ ನೋ ಅದು ಯಾವಾಗ ರಿವೀಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ರಿವೀಲ್ ಮಾಡಿದಾಗ ಡೆಫಿನೆಟ್ಲಿ ನಿಮಗೂ ಕೂಡ ಹೇಳ್ತೀನಿ ಸ್ಟೋರೀಸ್ಗಳನ್ನ. ಸೊ ಆ ವಿಡಿಯೋ ರಿಲೀಸ್ ಆದಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಕೂಡ ಹೋಗಿ ನೋಡಿ ಎಂಜಾಯ್ ಮಾಡ್ಬೋದು. ಲವ್ ಏನು ಮಾಡ್ತಿದ್ಯಾ? ಹಾಯ್ ನಿನಗೆ ಅಂದೋ ನನಗೂ ಅದೇ ಬರುತ್ತೆ. ಹಾಯ್ ಫ್ರೆಂಡ್ಸ್ ಅಂತ ಜೋರಾಗಿ ಮಾತಾಡಿ ಕೇಳಿಸುತ್ತೆ. ಚೂರು ಮೆತ್ತಗೆ ಮಾತಾಡಿದ್ರೆ ಬರಲ್ಲ. ಹೇಳ್ಬೇಕು. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬೈ ಬೈ, ಸಿ ಯು ಸೂನ್ ಅಂತ. ಓಕೆ ಬೈ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮದುವೆಗೆ ಬಂದಾಯ್ತು, ಊಟ ಮಾಡಾಯ್ತು. ಸೊ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗ್ದಾಯ್ತು, ಮನೆ ಹೋಗ್ಬೇಕು ಇವಾಗ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ. ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್. ಅಷ್ಟೇ. ಬೈ ಬೈ.